ನಾವು ಜಾಗಗಳನ್ನೆಲ್ಲ ಮಾರ್ಕೊಂಡು ಹೋಯ್ತು ಅಂದ್ರೆ ಆಯ್ತಾ ನಮ್ಮ ರೈತರು ಅನ್ನೋ ಪದಕ್ಕೆ ಅರ್ಥ ಇರಲ್ಲ. ಆಮೇಲೆ ರೈತರು ಅನ್ನೋದು ಇಲ್ದೇ ಇರೋ ತರ ಆಗತ್ತೆ. ಅವ್ರು ಎಷ್ಟು ಮಾತಾಡ್ತಿದಾರೆ ಅದ್ರಲ್ಲೇ ಗೊತ್ತಾಗ್ತಿದೆ ಅವ್ರ ನೋವು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಏಕೆ ಅವ್ರಿಗೆ ಹೊಟ್ಟೆಗೆ ಅನ್ನ ತಿನ್ನೋರು ಅದೆಲ್ಲ ಗೊತ್ತಾಗಲ್ವಾ ಅವರಿಗೆ? ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ, ನಿಮಗೆ ಈ ಜನ ಕೊಡ್ತಕ್ಕಂಥ ಭಿಕ್ಷೆಯನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ರೈತರಿಗೆ ಒಳ್ಳೆಯದನ್ನು ಮಾಡ್ರಿ. ಆ್ಯಕ್ಚುಲಿ ನಾವೆಲ್ಲರೂ ಆಟೋ ಡ್ರೈವರ್ಸ್ ಇದ್ದೀವಿ ಇಲ್ಲಿರೋರೆಲ್ಲ. ನಮ್ಮಲ್ಲಿ ಒಂದು 50 ಜನ ಇದ್ದೀವಿ ಆಟೋ ಡ್ರೈವರ್ಸು ನಾವು ನಮ್ಮ JDS ಅಲ್ಲಿ. ಸೊ ನಾವು ಇವತ್ತು ಬಂದಿರೋದೇನೆಂದರೆ ಬಿಡದಿ ಟೌನ್ಶಿಪ್ಪನ್ನು ಬಿಡಬೇಕು ಅವರು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ನಾವು. ಈ ಕಾಂಗ್ರೆಸ್ ಅವ್ರು ಏನು ಈಗ ಇಟ್ಕೊಂಡಿದ್ದಾರೆ ಟೌನ್ಶಿಪ್ನ ಬಿಡಬೇಕು ಅಂತ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ ಎಲ್ಲರೂ. ಪರಿಹಾರ ತೊಗೊಂಡು ಏನು ಮಾಡೋಣ ಸರ್? ತೊಗೊಂಡು ಆ ದುಡ್ಡು ಇವತ್ತು ಇರುತ್ತೆ, ನಾಳೆ ಹೊಟ್ಟೆ ಹೋಗುತ್ತೆ. ಆ ದುಡ್ಡೆಲ್ಲ ಆದ್ಮೇಲೆ ಮಕ್ಳು ಮುಂದಿನ ಪೀಳಿಗೆಗೆ ಏನು ಮಾಡಬೇಕಾಗುತ್ತೆ? ಜಮೀನಲ್ಲಿ ಜಮೀನು ಇದೆ. ನಾವು ರೈತರ ಪರವಾಗಿ, ಜಮೀನು ಇಲ್ಲ ಆದ್ರೂ ನಾವ್ರೆಲ್ಲರೂ ರೈತ ಪರವಾಗಿ ಇರ್ತೀವಿ ಸರ್. ಇವಾಗ ಅವರು ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರಲ್ವಾ ರೈತರಿಗೆ, ಅದೇ ದುಡ್ಡು ಅವ್ರದ್ದು ಜಮೀನ್ ಇದೆ ಅಲ್ವಾ, ಅಲ್ಲೇ ಮಾಡ್ಕೊಳ್ಳಿ ಬಿಡಿ. ರೈತರದ್ದು ಯಾಕೆ ಬೇಕು? ಅವ್ರ ದುಡ್ಡು ಬೆಳೆದಿಲ್ಲ ಅಂತಂದ್ರೆ ಇವ್ರ ಹೊಟ್ಟೆಗೆ ಏನ್ ತಿಂತಾರೆ? ಹೊಟ್ಟೆಗೆ ಏನೂ ತಿನ್ನಲ್ಲ ಅಲ್ವಾ? ಅವ್ರು ಬೆಳೆದಿಲ್ಲ ಅಂದ್ರೆ ಏನೂ ಇಲ್ಲ, ಬೇರೆ ಎಲ್ಲ ಬೆಳಿತಾರೆ. ಪಾಪ ಅಷ್ಟೊಂದು ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಇವರು ಬೇರೆ ಏನೋ ಉದ್ಧಾರ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಪ್ರಪಂಚದಲ್ಲಿ ಬೇಜಾನಿದೆ ಇನ್ನು ಉದ್ಧಾರ ಮಾಡೋಂಥದ್ದು. ಅದನ್ನ ಮಾಡ್ಲಿ ಸರ್ ಇವರು, ಇದನ್ನೆಲ್ಲ ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋದಲ್ಲ ಇವರು. ಅವ್ರು ಎಷ್ಟು ಮಾತಾಡ್ತಿದಾರೆ ಅದ್ರಲ್ಲೇ ಗೊತ್ತಾಗ್ತಿದೆ ಅವ್ರ ನೋವು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಏಕೆ ಅವ್ರಿಗೆ ಹೊಟ್ಟೆಗೆ ಅನ್ನ ತಿನ್ನೋರು ಅದೆಲ್ಲ ಗೊತ್ತಾಗಲ್ವಾ ಅವರಿಗೆ? ಅವ್ರು ಮಾತಾಡೋದು ನಮಗ್ ಬೇಜಾರಾಗ್ತಿದೆ ಸರ್, ಅದು ನಮಗ್ ಬೇಜಾರಾಗ್ತಿದೆ. ಇಲ್ಲಿ ನಾವು ಅವ್ರು ಬೆಳೆದಿರೋದಕ್ಕೆ ಇವತ್ತು ಈ ಬೆಂಗಳೂರು ಹಿಂಗಿದೆ, ಹೊಟ್ಟೆಗೆ ಅದು ತಿನ್ನಕ್ ನಮಗೆ ಸಿಗ್ತಾ ಇದೆ ನಮ್ಗೆ ಅಲ್ವಾ ಸರ್? ನಮ್ಮ ಹೆಸರು ರೂಪಾ ಅಂತ, ನಾವು ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಬಂದಿದ್ದೀವಿ. ನಾವು ಎಲ್ಲ ಆಟೋ ಚಾಲಕರು. ನಾವು ಈಗ ಬಿಡದಿ ಟೌನ್ಶಿಪ್ ಬಗ್ಗೆ ಅವ್ರು ಕೇಳ್ತಾ ಇದಾರಲ್ಲ ಕಾಂಗ್ರೆಸ್ ಸರ್ಕಾರದವರು, ಜಮೀನ್ ಬಿಟ್ಕೊಡಿ ಅಂತ. ನಾವು ಯಾವತ್ತಿದ್ರು ರೈತರ ಪರವಾಗಿನೇ ಓಡಾಡೋದು. ನಮಗೆ ಜಮೀನು ಇಲ್ಲಿರೋ ಹೋಗ್ಲಿ ಸರ್, ನಾವು ರೈತರ ಪರನೇ ಯಾವತ್ತೂ ಇರೋದು. ನಾವು ಯಾವತ್ತೂ ರೈತರ ಪರವಾಗಿ, ನಮ್ಮ ನಾಡಿನ ಬೆನ್ನೆಲುಬೆ ರೈತರು. ಅವ್ರನ್ನ ಕಳ್ಕೊಂಡು ನಾವು ಜೀವನ ಮಾಡೋದಕ್ಕಾಗಲ್ಲ. ಅವ್ರಿದ್ರೇನೆ ನಾವು ದುಡ್ಡನ್ನ ಸಂಪಾದನೆ ಮಾಡ್ಬೋದು, ಆದ್ರೆ ಭೂಮಿ ಸಂಪಾದನೆ ಮಾಡೋದಕ್ಕಾಗಲ್ಲ. ಬೇರೆ ಕಡೆ ಇದೆಯಲ್ಲ, ಅಲ್ಲಿ ಹೋಗಿ ಮಾಡ್ಬೋದಲ್ಲ. ಯಾಕೆ ರೈತರ ಮೇಲೆ ಕಣ್ಣು ಹಾಕ್ಬೇಕು? ಹೊರಟೆ ಮೇಲೆ ಯಾಕೆ ಹೊಡಿಬೇಕು ಸರ್? ಯಾವತ್ತೂ ನಮ್ಮ ನಾಡಿನ ಬೆನ್ನೆಲುಬೆ ರೈತರು, ಅವ್ರನ್ನ ಯಾವತ್ತೂ ನಾವು ಬಿಟ್ಕೊಡಲ್ಲ. ನಮ್ ಜೀವ ಹೋದ್ರೂ ರೈತರನ್ನ ಬಿಟ್ಕೊಡಲ್ಲ. ಬೈರ್ಮಂಗ್ಲ ಜಮೀನು ಉಳಿಬೇಕು, ನಮ್ಮ ರೈತರು ಉಳಿಬೇಕು ಅಂದ್ರೆ ಈ ಹೋರಾಟ ಯಶಸ್ಸುಗಳಿಸ್ಬೇಕು. ಹಾಗೆ ಮುಂದೆ ನಮ್ಮ 2029ಕ್ಕೆ ನಮ್ಮ ಕುಮಾರಣ್ಣ ಮತ್ತೊಮ್ಮೆ CM ಆದ್ರೆ ಇಡೀ ಕರ್ನಾಟಕದ ರೈತರು ಎಲ್ಲ ಉಳಿತಾರೆ. ದಯವಿಟ್ಟು ಪ್ರತಿಯೊಬ್ರು ಎಚ್ಚೆತ್ಕೋಬೇಕು. ಇದೇ ರೀತಿ ಆಯ್ತಾ ನಾವು ಜಾಗಗಳನ್ನೆಲ್ಲ ಮಾರ್ಕೊಂಡು ಹೋಯ್ತು ಅಂದ್ರೆ ಆಯ್ತಾ ನಮ್ಮ ರೈತರು ಅನ್ನೋ ಪದಕ್ಕೆ ಅರ್ಥ ಇರಲ್ಲ. ಆಮೇಲೆ ರೈತರು ಅನ್ನೋದು ಇಲ್ದೇ ಇರೋ ತರ ಆಗತ್ತೆ. ದಯವಿಟ್ಟು ಈ ಹೋರಾಟಕ್ಕೆ ಪ್ರತಿಯೊಬ್ಬ ಕನ್ನಡಿಗನು, ಪ್ರತಿಯೊಬ್ಬ ಕರ್ನಾಟಕದವರು ಎಲ್ಲರೂ ಕೈ ಜೋಡಿಸಿ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀವಿ. 100% ಮಾತಾಡ್ಲೇಬೇಕಾ ಸರ್? ಯಾವ ವಿಷಯ ಬಗ್ಗೆನೋ ಮಾತಾಡ್ತಾರೆ, ಬೇಡದೇ ಇರೋ ವಿಷಯ ಎಲ್ಲ ಚರ್ಚೆಗಳಾಗ್ತಾ ಇರತ್ತೆ. ಆಯ್ತಾ, ಪೆನ್ ಡ್ರೈವು, ಆ ಡ್ರೈವು, ಈ ಡ್ರೈವು, ಬೇಡದೇ ಇರೋ ವಿಷಯಗಳು, ಪ್ರಗತಿ ಬಗ್ಗೆ ನಮ್ಮ ರೈತರೇ ಇಲ್ಲ ಅಂದ್ರೆ ಸರ್ ಇದು ನಮ್ಮ ನಾಡು ಏನಾಗಬೇಕು ಹೇಳ್ರಿ? ಈ ತರ ವಿಷಯ ಚರ್ಚೆ ಆಗಿ ಆದಷ್ಟು ನಮ್ಮ ರೈತರ ಜಮೀನ ವಾಪಸ್ ಕೊಟ್ಟು ಆಯ್ತಾ ನಮ್ಮ ಕರ್ನಾಟಕದ ಕೀರ್ತಿ ಹೆಚ್ಚಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಮತ್ತೆ ಇಲ್ಲಿ ಮುಖ್ಯವಾಗಿ ಬಿಜೆಪಿ ಅವರು ಬಂದಿಲ್ಲ ಅಂತ ಓಕೆ ಸರ್, ಆತರ ಎಲ್ಲ ಏನು ಇಲ್ಲ. ಮೊನ್ನೆನೂ ಅಷ್ಟೇ ನಮ್ಮ ಅಶೋಕ್ ಸಾಹೇಬ್ರು ಬಂದಿದ್ರು, ವಿಜಯೇಂದ್ರ ಸಾಹೇಬ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಯ್ತಾ, ಈ ತರದ್ ಏನ್ ಗೊತ್ತಾ, ಇವತ್ಯಾರು ಬಂದಿಲ್ಲ ಅಂದ್ರೆ ಅವ್ರದ್ದೇನೋ ಬೇರೆ ಇದಿರ್ಬೇಕು ಸರ್, ಅಷ್ಟೇನೆ. ಆ ತರ ಬಿಟ್ರೆ ನಮ್ದು BJP ಮಧ್ಯೆ ಯಾವುದೇ ರೀತಿ ಗೊಂದಲಗಳಿಲ್ಲ. ಕಾಂಗ್ರೆಸ್ ಅವ್ರು ಏನಂದ್ರೆ ಹೊಟ್ಟೆ ಊರಿಗೋಸ್ಕರ ಈ ಪ್ರತಿಭಟನೆ ಚೆನ್ನಾಗಾಗಬಾರ್ದು ಅಂತ ಈ ತರ ಒಂದು ಸಣ್ಣ ಪುಟ್ಟ ಕಿಚ್ಚ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈ ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಹುನ್ನಾರ ಬುದ್ಧಿ ಮಾಡ್ತಿದೆ, ಈ ಹುನ್ನಾರ ಬುದ್ಧಿಯನ್ನು ಕಾಂಗ್ರೆಸ್ ಸರ್ಕಾರ ಬಿಡಬೇಕು. ನಾವು ಕುಮಾರಣ್ಣ ಮತ್ತು ನಿಖಿಲಣ್ಣನ ಜೊತೆಗೆ ಇರ್ತೀವಿ. ಈ ಹೋರಾಟ ಏನಾದರೂ ಹಿಂದಕ್ಕೆ ತಗೋಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ವಿಧಾನಸೌಧವನ್ನು ಮುತ್ತಿ ಹಾಕುವ ಕೆಲಸವನ್ನು ಮಾಡ್ತೀವಿ. ಈ ಹುನ್ನಾರ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಬಿಡಬೇಕು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ, ನಿಮಗೆ ಈ ಜನ ಕೊಡ್ತಕ್ಕಂಥ ಭಿಕ್ಷೆಯನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ರೈತರಿಗೆ ಒಳ್ಳೆಯದನ್ನು ಮಾಡ್ರಿ. ಕೆಟ್ಟ ಕೆಲಸ ಮಾಡಕ್ಕೆ ಹೋಗಬೇಡಿ. ಕೆಟ್ಟ ಕೆಲಸ ಮಾಡಿದ್ರೆ ರೈತರು ಸುಮ್ಮಿರಲ್ಲ. ಕುಮಾರಣ್ಣನ ಜೊತೆಗೆ ನಾವೆಲ್ಲ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ವಿಧಾನಸೌಧವನ್ನು ಮುತ್ತಿ ಹಾಕಿ ನಿಮ್ಮನ್ನು ಕೊಳಪಟ್ಟಿಡಿದ ಹೊರಗೆ ಎಳ್ಕೊಂಬರುವಂಥ ಕೆಲಸವನ್ನು ಮಾಡ್ತಿದ್ವಿ ಅಂತ ಹೇಳಿ ಈ ಸಂದರ್ಭದಲ್ಲಿ